ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗಷ್ಟೇ ಡ್ರೈವಿಂಗ್ ಕ್ಲಾಸನ್ನು ಮುಗಿಸಿ ನಾನು ರೂಮಿಗೆ ರೀಚ್ ಆಗಿದ್ದೀನಿ. ಇವತ್ತು ನಾನು ಲಾಂಗ್ ಡ್ರೈವಿಂಗ್ ಹೋಗ್ತಾ ಇದ್ದೀನಿ ಅಂತ ಗೈಸ್. ಎಲ್ಲಿಗೆ ಗೊತ್ತಾ? ಸೋಮವಾರಪೇಟೆಗೆ ಹೋಗ್ತಾ ಇದ್ದೀನಿ, ನನ್ನ ಅಕ್ಕನ ಮನೆಗೆ. ತುಂಬ ದಿನಗಳ ನಂತರ ಹೋಗ್ತಾ ಇದ್ದೀನಿ. 1 ವರ್ಷ ಆಯಿತು. ನಾನು ಕಳೆದ ವರ್ಷ ಏಪ್ರಿಲಲ್ಲಿ ಹೋಗಿರುವಂಥದ್ದು. ಹಾಗೆ ನನ್ನ ಅಕ್ಕನ ಮಕ್ಕಳು ಭಾರಿ ತುಂಬ ಕರೀತಾ ಇದ್ದಾರೆ. ನಾನು ಮತ್ತೆ ಕಾಡಿಸೋದಾಯ್ತಾ, ಫೋನ್ ಮಾಡಿ ಹೇಳೋದು ನಾನು ಇವತ್ತು ಬರುವುದಿಲ್ಲ, ನಾನು ಬರುವವರ ಬರ್ತೇನೆ. ಇಲ್ಲ ಚಿಕ್ಕಿ, ಪ್ಲೀಸ್ ಚಿಕ್ಕಿ ಬನ್ನಿ, ಹೊರಡಿ ಚಿಕ್ಕಿ, ಬೇಗ ಬನ್ನಿ. ಆ ಮುದ್ದಾದ ಮಾತುಗಳನ್ನು ಕೇಳಲಿಕ್ಕೆ ಉಂಟಲ್ಲ, ಮನಸ್ಸು ತುಂಬಿ ಬರ್ತದೆ ಆ ಮಕ್ಕಳು ಮಾತಾಡುವಾಗ, ಕರೆಯುವಾಗ ಎಲ್ಲ. ಅದಕ್ಕೋಸ್ಕರ 2-3 ದಿನ ರಜೆ ತಗೊಂಡು ನಾನು ಒಂದು ಪ್ಲ್ಯಾನ್ ಮಾಡಿದ್ದೇನೆ, ಇಲ್ಲಿ ಸೋಮವಾರಪೇಟೆಗೆ ಹೋಗ್ಬೇಕಂತ. ಹಾಗೆ ನಾವಿಬ್ಬರು ಹೋಗೋದು ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇದೆ, ರಜೆ ಇಲ್ಲ. ಅವ್ರು ಮೊನ್ನೆ 1 ವಾರ ರಜೆ ಮಾಡಿದ್ರು ಆಯಿತಾ. ಸೊ ಹಾಗೆ ಅವರಿಗೆ ರಜೆ ಇಲ್ಲ. ಹಾಗೆ ನಾನು ಮತ್ತೆ ನನ್ನ ತಂಗಿದ್ದಾಳೆಲ್ಲ, ಅವಳು ಹೋಗುದು ಅಂತ ಅಂದ್ಕೊಳ್ಳೋದು. ನೋಡುವಾಗ ಅವಳು ಮೊನ್ನೆ ಬರ್ತೇನೆ, ಒಮ್ಮೆ ಬರೋದಿಲ್ಲ. ನಿನ್ನೆ ನೈಟ್ ಫೈನಲ್ ಆಗಿ ಕೇಳಿದ್ದೆ ಆಯಿತಾ, ಬರ್ತೀಯ ನಾಳೆ ಅಂತ. ಹಾಂ ಬರ್ತೇನೆ ಅಂತ ಹೇಳಿದ್ಲು. ಸರಿ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಬೆಳಿಗ್ಗೆ ಆಗುವ ನೋಡ್ತೇನೆ, ನಾನು ಬರುವುದಿಲ್ಲ ಅಂತ ಇದ್ದಲೆ. ನನಗೆ ಹೇಗೆ ಆಗಬೇಕು, ಬೇಸರ ಆಗ್ತದೆ ಗೊತ್ತಾಯ್ತಾ. ಆ ಥರ ಮಾಡಿದರೆ ಒಂದು ಕರೆಕ್ಟಾಗಿ ಹೇಳಬೇಕು. ಎಷ್ಟು ಒಂದು 15 ದಿನದಿಂದ ನಾನು ಅವಳ ಹಿಂದೆ ಬಿದ್ದಿದ್ದೇನೆ. ಒಬ್ಬರು ಹೋಗೋದಕ್ಕಿಂತ ಇಬ್ಬರಲ್ಲಿ ಹೋದರೆ ಚಂದ ಅಲ್ಲ. ಮತ್ತು ಆ ಕಾಡು ಮಧ್ಯದಲ್ಲಿ ಒಬ್ಬಳೆ ಹೋಗ್ಬೇಕಲ್ಲ, ಬೋರ್ ಆಗ್ತದೆ. ಅದಕ್ಕೆ ಹೇಳಿದ್ದು. ಅವಳು ದಿನಕ್ಕೊಂದು ಮಾತಾಡ್ತಿದ್ದಾಳೆ, ಕೋಪ ಅಂತು. ಇವತ್ತು ಬೆಳಿಗ್ಗೆ ನೋಡುವಾಗ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಲೆ. ಅದಕ್ಕೀಗ ನಾನು ಒಬ್ಬಳೇ ಹೊರಟಿದ್ದೇನೆ ಗೈಸ್. ನನ್ನ ಮಕ್ಕಳನ್ನು ನೋಡಬೇಕಂತೇಳಿ ಹೋಗ್ಬೇಕಂದ್ರೆ ನಾನು ಹೋಗಲೇಬೇಕು. ಆ ಮಕ್ಕಳಿಗೆ ಮುದ್ದಾದ ಮನಸ್ಸಿಗೆ ನೋವು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಒಮ್ಮೆ ಬರ್ತೇನೆ ಅಂತ ಹೇಳಿ ನಾನು ಬರೋದಿಲ್ಲ ಹಾಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಮತ್ತು ನಾನು ಎಲ್ಲಿಗೆ ಸಹ ನಾನೊಬ್ಬಳೇ ಹೋಗ್ತೇನೆ, ನನಗೆ ಸಂಕೋಚ ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ನಾವು ಒಬ್ಬರ ಮೇಲೆ ಡಿಪೆಂಡ್ ಆದರೆ ಉಂಟಲ್ಲ, ನಮಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ನನಗೆ ಕರೆಕ್ಟಾದ ಫ್ರೆಂಡ್ಸ್, ನನ್ನ ಮೆಂಟಾಲಿಟಿಗೆ ತಕ್ಕಂಥ ಫ್ರೆಂಡ್ಸ್ನವರು ನನಗೆ ಸಿಗೋದು ಕಮ್ಮಿ. ನಾನು ತಂಗಿನವರನ್ನು ಕರೆದ್ರೆ ಇಬ್ಬರು ಡ್ಯೂಟಿ ಹೋಗ್ತಾರೆ, ಮತ್ತೊಬ್ಬಳಾದರೂ ಫ್ರೀ ಇರ್ತಾಳಲ್ಲ. ಅದಕ್ಕೆ ಅವಳನ್ನು ಕರೆಯುವಾಗ ಅವಳು ಹೀಗೆ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ಈಗಂತಲ್ಲ, ಮೊದಲಿಂದ ಸಹ ನನ್ನ ಕೆಲಸ ನಾನೇ ಮಾಡೋದು. ನನಗೆ ಆಗ್ತದಾ? ನನ್ನ ಮನಸ್ಸಲ್ಲಿ ನನಗೆ ಧೈರ್ಯ ಉಂಟಾ, ಏನಾದರೂ ನಾನು ಮಾಡ್ತೇನೆ ಅಂತ ನನಗೆ ಧೈರ್ಯ ಇದ್ದರೆ ಮಾತ್ರ ನಾನು ಆ ಕೆಲಸಕ್ಕೆ ಕಾಲಿಡೋದು. ಇವಾಗ ಸಹ ಅಷ್ಟೇ, ಮದುವೆ ಆಗಿದೆ, ಇನ್ನೂ ಗಂಡ ಇದ್ದಾರೆ, ಇಂಥಕ್ಕೆ ಸಹ ಹಾಗೆ ನಾನು ಒಬ್ಬರ ಮೇಲೆ, ಯಾರ ಮೇಲೆ ಸಹ ಡಿಪೆಂಡ್ ಆಗೋದಿಲ್ಲ. ಎಲ್ಲರಿಗೆ ಒಬ್ಬೊಬ್ಬರದ್ದು ಮೆಂಟಾಲಿಟಿ ಒಂದೊಂದು ಥರ ಇರ್ತದಲ್ಲ. ಅದಕ್ಕೋಸ್ಕರ ಆದರೆ ನನಗೆ ಇವತ್ತು ತುಂಬ ಬೇಸರ ಆಯಿತು ತಂಗಿ ಮೇಲೆ. ಯಾಕಂದರೆ ಒಮ್ಮೆ ಬರ್ತೇನೆ ಅಂತ ಹೇಳಿ ಅದು ಎಷ್ಟು ಸಾರಿ, ಒಂದು 15 ದಿನದಿಂದ ಹೇಳ್ತಾ ಇದ್ದೇನೆ, ಇದು ಒಮ್ಮೆ ಹೋಗಿ ಬರುವ ಅಂತ. ಎಂತ ಮಾಡೋದು, ನೆನ್ನೆಲ್ಲ ಮಾತಾಡಿ ಓಕೆ ಆಗಿತ್ತು ಗೈಸ್. ಸೊ ತುಂಬ ಬೇಸರ ಆಯಿತು, ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾನಂತೂ ಹೋಗ್ತೇನೆ ಹಾಗೆ. ತುಂಬ ಎಂತೆಲ್ಲ ಐಟಮ್ಸ್ ಬೇಕು. ನಾನು ನೆನ್ನೆಲ್ಲ ಸ್ವಲ್ಪ ತೆಗೆದಿಟ್ಟೆ ಆಯಿತಾ, ಮತ್ತು ನನಗೆ ಅದು ನೆನಪಾಗಲಿಲ್ಲ ಮೇಲೆ. ಹಾಗೆ ಇವಾಗ ಏನೆಲ್ಲ ತಗೊಂಡೋಗ್ಬೇಕು, ನನಗೆ ಡ್ರೆಸ್ ಇದ್ದೇ ಪ್ರಾಬ್ಲಮ್ ಆಗೋದು. ಯಾವುದು ಡ್ರೆಸ್ ಹಾಕೋದು ಅಂತ ಆಗೋದು ಆಯಿತಾ. ಹಾಗೆ ಅದೇ ಬಾಕಿ ಆಗೋದು. ಇವಾಗ ನಿನ್ನೆ ಒಂದು ನಾನು ಸೆಲೆಕ್ಟ್ ಮಾಡಿದ್ದೇನೆ. ನನಗೆ ಡ್ರೆಸ್ಸಿಗೆಲ್ಲ ಇಯರಿಂಗ್ಸ್ ಈ ಥರ ದೊಡ್ಡದಾಗಲಿಕ್ಕೆ ಇಷ್ಟ. ಇದು ಗೋಲ್ಡ್ ನನಗೆ ಇದಕ್ಕೆಲ್ಲ ಹಾಕಲಿಕ್ಕೆ ಇಷ್ಟ ಇಲ್ಲ, ಆದರೆ ತೆಗೆದಿಟ್ಟಿದ್ದೇನೆ. ನೋಡುವ
ಹಾಗೆ ಬೇಗ ಬೇಗ ಹೊರಡಬೇಕು ಗೈಸ್. ನಾನು ವ್ಲಾಗ್ ತುಂಬ ದಿನ ಆಯಿತು ಅಪ್ಲೋಡ್ ಮಾಡ್ತಾ ಇಲ್ಲ. ಮಾಡ್ತಿದ್ರೆ ಯಾಕೆ ಗೊತ್ತಾ, ಇದು ಯಾಕೆ ಅಂತ ಹೇಳ್ತೇನೆ. ವೈಟ್ ಅಂತ ಅಷ್ಟೇ ಭಯ, ಬೇರೇನಿಲ್ಲ. ಅದನ್ನು ಇವಾಗ ಚೀಲದಲ್ಲಿ ಹಾಕಿ ತಗೊಂಡು ಹೋಗ್ಬೇಕು. ಜಾತ್ರೆಗೆ ಈ ಡ್ರೆಸ್ ಹಾಕೋದು. ಇದು ವಿಡಿಯೋ ಮಾತ್ರ ಅಲ್ಲಿಂದ ಬಂದ ಮೇಲೆ ಎಂತ ಇದಾಗೋದು ಅಂತ ಹೇಳೋದು, ಅದಕ್ಕೆ ಅಪ್ಲೋಡ್ ಆಗೋದು. ಈ ಹುಡುಗಿಯರಿಗೆ ಮೇಕಪ್ ಐಟಮ್ ಜಾಸ್ತಿ ಯೂಸ್ ಮಾಡಿ ಅದೇ ಬ್ಯಾಗಲ್ಲಿ ಫುಲ್ ಆಗ್ತದೆ. ಅಂದರೆ ಜಾಸ್ತಿ ಅಂತಲ್ಲ, ಆದರೆ ನಾವು ಯಾವುದೆಲ್ಲ ವೇರ್ ಮಾಡ್ತೀವಿ ಅದೆಲ್ಲ ಬೇಕಲ್ಲ, ಮ್ಯಾಚಿಂಗ್ ಎಲ್ಲ ಇದೆಲ್ಲ ಹಾಕಿದ್ರೇ ಚಂದ. ಒಟ್ರಾಸಿ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಿನ್ನೆ ಬೇರೆ ಡ್ರೆಸ್ ಇದು ಹಾಕಿದ್ದೆ ಪ್ಲ್ಯಾನು, ಆದರೆ ಇವತ್ತು ಪ್ಲ್ಯಾನ್ ಚೇಂಜ್ ಆಗಿದೆ. ಇವತ್ತು ನೈಟಿಗೊಂದು ಬೇಕು ಡ್ರೆಸ್ಸು, ನಾಳೆ ದೇವಸ್ಥಾನಕ್ಕೆ, ನಾಳೆ ನೈಟಿಗೆ. ನಾಳಿದ್ದು ಹೊರಡೋದು, ನಾವು ಹೊರಡುವಾಗ ಇದೇ ಹಾಕ್ಬೋದು ದೇವಸ್ಥಾನಕ್ಕೆ. ಅದು ಇವತ್ತಿದ್ದು ಮತ್ತು ನಾಳೆದು ನೈಟಿದ್ದು ತಗೊಳ್ಬೇಕು, ತೆಗೊಳ್ಬೇಕು. ಇದೊಂದು ಟೊಪ್ಪು ಇಟ್ಕೊಂಡಿದ್ದಾರೆ, ಚಳಿ ಉಂಟು ಗೈಸ್, ಅಲ್ಲಿ ತುಂಬ ಚಳಿ ಇರ್ತದೆ. ಅಲ್ಲಿ ಒಂದು ಜೊತೆ ನಾನು ಇದು ತಗೊಂಡು ಹೋಗುವ ಅಂತ ಅಂದ್ಕೊಂಡೆ, ಪರ್ಪಲ್ ಕಲರ್ ಇದ್ದು. ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು ನಂದು, ಪರ್ಪಲ್ ಬೇಡ ವೈಟ್ ಇದಾಗ್ಬೋದು ಅಂತಾಗಿದೆ. ಸೊ ಹಾಗೆ ಅದನ್ನು ತಗೊಂಡು ಹೋಗ್ತಿಲ್ಲ. ಇದೊಂದು ನನ್ನ ಮಗಳಿಗೆ ಒಂದು ಸ್ಟಿಚ್ ಮಾಡಿದ್ದು ಗೈಸ್, ಚೆಂದ ಫ್ರಾಕ್. ಸ್ವಲ್ಪ ಪೀಸ್ ಉಳಿತದಲ್ಲ, ಅದರಲ್ಲೆಲ್ಲ ನನ್ನ ಮಕ್ಕಳಿಗೇನೆ ಮಾಡೋದು. ಹೇ ಹಾಗೆಯೇ ಇದು ಒಂದು ಲೆಸ್ ಮಾಡ್ತೀನಿ ಗೈಸ್. ಈ ಡ್ರೆಸ್ ಅಂದರೆ ಒಂದು ನಾನು ಡ್ರೆಸ್ ಇಟ್ಕೊಂಡಿದ್ದೇನೆ ಅಷ್ಟೇ. ಇದು ನೋಡಿ, ಇದು ನಾನು ವೇಲಲ್ಲಿ ಸ್ಟಿಚ್ ಮಾಡಿದ ಟಾಪ್ ಆಯಿತಾ, ನೋಡ್ತಿರ್ಬೋದು. ನೋಡಿ ನೆಕ್ ಈ ಥರ ಕಟ್ಟಿದ್ದೇನೆ ನೋಡಿ, ಈ ಥರ. ಇದು ವೇಲ್ ನಂದು, ಕೇಸರಿ ಕಲರ್, ಇದು ವೇಲ್. ಇವಾಗ ಅದನ್ನು ಟಾಪ್ ಮಾಡಿದ್ದು. ಮಲ್ಟಿ ಟ್ಯಾಲೆಂಟ್ ಗೈಸ್. ಸೌಜನ್ಯ ಅಂದರೆ ಸುಮ್ಮನೆನಾ? ಆರಾಮ್ಸೆ ತುಂಬುತ್ತದೆ ಬ್ಯಾಗಲ್ಲಿ. ಒಂದು ಜೊತೆ ಲೆಸ್ ಮಾಡಿದೆ ಡ್ರೆಸ್ಸು, ಮತ್ತು ತಿಂಡಿ ತಗೊಂಡು ಹೋಗ್ಬೇಕಲ್ಲ. ಇನ್ನೊಂದು ಪ್ಯಾಂಟ್ ಒಂದಾಗಬೇಕು, ನೈಟ್ ಪ್ಯಾಂಟ್. ಎಲ್ಲ ಎರಡು ದಿನಕ್ಕೆ ಆ ಥರ ತಗೋಬೇಕಷ್ಟೇ, ಇಲ್ಲದಿದ್ದರೆ ಕಷ್ಟ ಆಗ್ತದೆ ಗೈಸ್. ಡ್ರೆಸ್ ಎಲ್ಲ ರೆಡಿ ಆಯಿತು. ಸೊ ಈಗ ಇದು ಹಾಕಿಕೊಂಡು ಹೋಗ್ಬೇಕಷ್ಟೇ. ಇದು ಬ್ಯಾಗಲ್ಲೆಲ್ಲ ಹಾಕಿದ್ರೆ ಎಷ್ಟು ದಪ್ಪ ಕಾಣ್ತದೆ. ಇವಾಗ ನೋಡಿ ಟೂರಿಸ್ಟಿನ ಹಾಗೆ ಕಾಣ್ತದಲ್ಲ, ಹಾಗೆ ಇದನ್ನು ಹಾಕಿಕೊಂಡು ಮತ್ತು ಗಾಡಿಯಲ್ಲಿ ಹೋಗುವ ಚಳಿ ಆಗ್ತದಲ್ಲ, ಇವಾಗ ಸ್ಟ್ಯಾಂಡನ್ನು ಇಡಬೇಕು ಇದರೊಳಗಡೆ. ಹಾಗೆ ಮತ್ತೆ ಸಿಗ್ತೀನಿ ಗೈಸ್. ನಾನು ಹೊರಟೆ ಗೈಸ್, ಮಿಸ್ ಯು. live with mobile. Okay guys, bye bye. ಬ್ಯಾಗ್ ಎಲ್ಲ ಏನು ಬೇಡ ಅಂದ್ಕೊಳ್ತೀನಿ. ಎಂತ ಉಂಟು ಅದರಲ್ಲಿ ಖಾಲಿಯಾಗಿದೆ ಅಂದ್ಕೊಳ್ತೀನಿ. ನೈಫಲ್ಲಿ ರಿಮೂವ್ ನೋಡಿ. ನನ್ನ ಮಿಷನ್ ಹತ್ರ ಎಷ್ಟುಂಟು ಸ್ಟಿಚಿಂಗಿಗೆ. ಸೊ 3 ದಿನ ರಜೆ ತಗೊಳ್ತಿದ್ದೀನಿ. ಗ್ಯಾಸ್ ಒಂದು ಆಫ್ ಮಾಡುವ, ಮತ್ತೆ ಹೋಗೋದು.
ಓಕೆ ಗೈಸ್, ಗ್ಯಾಸ್ ಎಲ್ಲ ಆಫ್ ಮಾಡಿದೆ. ಬಾ ಗೈಸ್, ಅಲ್ಲಿಗೆ ಇದು ಏರ್ಟೆಲ್ ನೆಟ್ವರ್ಕ್ ಇಲ್ಲ ಆಯಿತಾ. ಜಿಯೋದು ರಿಚಾರ್ಜ್ ಬೇರೆ ಖಾಲಿಯಾಗಿದೆ. 2 ತಿಂಗಳಾಯಿತು. ಅದು ಎರಡು ಸಿಮ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇವಾಗ ರಿಚಾರ್ಜ್ ರೇಟು ಸಹ ಜಾಸ್ತಿ ಆಗಿದೆ ಮಾರ್ರೆ, 350 ಏನಾಗಿದೆ. ಮತ್ತು ಇಲ್ಲಿ ರೂಮಲ್ಲಿ ಬಂದರೆ ರೂಮಲ್ಲಿ ವೈಫೈ ಉಂಟು, ವೈಫೈದು ಬೇರೆ ಕಟ್ಟಬೇಕು. ಹಾಗೆ ಎರಡು ಸಿಮ್ಮು, ನನ್ನ ಹತ್ರ 2 ಸಿಮ್ಮು, ಹಸ್ಬೆಂಡ್ ಹತ್ರ 2 ಸಿಮ್ಮು ಆಯಿತಾ. ಅವ್ರ ಹತ್ರ ಜಿಯೋ ಮತ್ತು ಇದು BSNL, ನನ್ನ ಹತ್ರ ಏರ್ಟೆಲ್ ಮತ್ತು ಜಿಯೋ, ಹಾಗೆ 2 ಇದೆ. ಸೊ ಹಾಗೆ ತುಂಬ ಕಷ್ಟ ಅಲ್ಲ, ಎಲ್ಲ ಒಟ್ಟೊಟ್ಟಿಗೆ ರೀಚಾರ್ಜ್ ಬರೋದು. ಇದಕ್ಕೆ ಮಾಡಲಿಲ್ಲ ನಾನು. ಜಾಸ್ತಿ ನಾನು ಏರ್ಟೆಲ್ ಯೂಸ್ ಮಾಡೋದು, ಒಂದು ಪರ್ಸನಲ್ ನಂಬರು. ಹಾಗೆ ನನ್ನ ಅಂಬಾರಿ ಇಲ್ಲಿದೆ. ಸುಯಿ ಹೋಗುದು ಗೈಸ್, ನಮ್ಮ ಎಲ್ಲಿ ಗೊತ್ತಾ, ಸೋಮವಾರಪೇಟೆವರೆಗೆ ಹೋಗ್ಲಿಕ್ಕೆ ಉಂಟು. ಹ್ಯಾಪಿ ಜರ್ನಿ ಅಂತ ಹೇಳಿ ಇದು ವಿಡಿಯೋ ಅಪ್ಲೋಡ್ ಆಗುವಾಗ ಇದು ನಾನು ಹೋಗಿ ಬಂದಿರ್ತೇನೆ. ಹೇಗಿರುತ್ತೆ ನಾನು ಅಲ್ಲೆಲ್ಲ ಸೋಮವಾರಪೇಟೆಯಲ್ಲಿ ಹೇಗಿರ್ತದೆ ವೆದರ್ ಎಲ್ಲ ಹೇಳ್ತೀನಿ. ಡಾಕ್ಯುಮೆಂಟ್ಸ್ ಇದೆ. ಓಕೆ ಗೈಸ್, ಬಾಯ್. ಇನ್ನು ಸೋಮವಾರಪೇಟೆಯಲ್ಲಿ ಸಿಗುವ. ನಾವು ಬೆಳ್ಳಾರಿಗೆ ರೀಚ್ ಆದ್ವಿ. ನಾವಲ್ಲ, ನಾನು ಬೆಳ್ಳಾರಿಗೆ ರೀಚ್ ಆದ್ದೆ. ಸೊ ಯಾರ ಶಾಪಲ್ಲಿದ್ದೇನೆ ನೋಡಿ, ಅವತ್ತೊಮ್ಮೆ ನಾನು ಲೈವ್ ಮಾಡಿದ್ದೆ, ನನಗೆ ವರದಾ ಲೇಡೀಸ್ ಟೈಲರ್. ಅವರಿಗೆ ಗೊತ್ತಿಲ್ಲ, ಒಂದು ಸ್ಟಾಪ್ ಕೊಡುವ ಅಂತ ಇಟ್ಕೊಂಡು ಬಂದೆ. ಸೊ ಗೊತ್ತಾಗಲಿಲ್ಲ ಇನ್ನೂ ಸಹ. ನೋಡುವ ಹೇಗೆ ರಿಯಾಕ್ಷನ್ ಹೇಗಿರ್ತದೆ ಅಂತ. ನನ್ನ ಫ್ರೆಂಡ್ ಶಾಪ್ ಆಯಿತಾ. ಹೆಲೋ ನೋಡಿ ಗೈಸ್, ನಾನು ಬಂದು 1/4 ಗಂಟೆ ಆಯಿತು ಗೊತ್ತಾ. ಹಾಂ, ಅಲ್ಲಿ ಸ್ವಲ್ಪ ಸಹ ನೋಡಲಿಲ್ಲ ನೋಡಿ ಗೈಸ್. ನಾನು ಅವಾಗಷ್ಟೇ ಕಾಲ್ ಮಾಡಿದ್ದದು, ಮೊನ್ನೆ ಬಂದ ಶಾಪು ನಾನು. ಹೇಗಿದೆ ಕೆಲಸ ಎಲ್ಲ? ಹೌದಾ? ಹೌದು, ಲಾಗ್ ಎಲ್ಲ ಮಾಡಿ ಎಲ್ಲ ಕೇಳಿದ್ರಾ? ತುಂಬಾ ಜನ ಹೇಳಿದ್ರು. ಹೌದಾ? ಗೈಸ್ ನೋಡಿ, ತುಂಬ ದಿನ ಆಯಿತು ನೋಡಿ, ಡಿಸೈನ್ ಎಲ್ಲ ಚಂದ ಚಂದದ್ದು ಸ್ಟಿಚ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಯಾವುದು? ಅಲ್ಲ ಚೆಂದಾಗಿದೆ. ಇವಾಗ ಎಂತ ಡಿಸೈನ್. ಹಾಗೆ ಇದು ಬೆಳ್ಳಾರಪೇಟೆ ಗೈಸ್. ನನ್ನ ಅಂಬಾರಿ ನೋಡಿ ಎಲ್ಲಿದೆ, ಅಂಬಾರಿ. ಹೇಗೆ ನಾನು ಸರ್ಪ್ರೈಸ್ ಕೊಟ್ಟದ್ದು, ಇಲ್ಲಿ ಎದ್ದೂರೇ ಬಂದು ಗಾಡಿ ನಿಲ್ಲಿಸಿದ್ರು ಗೊತ್ತಾಗ್ಲಿಲ್ಲ. ಫೋನಲ್ಲಿ ಮಾತಾಡ್ತಿದ್ರಾ? ಅದಕ್ಕೆ ಹೇಳಿದೆ ನನಗೆ. ನಾನು ಅನ್ಕೊಂಡೆ ಇವಾಗ ನಾನು ಲಾಗ್ ಮಾತಾಡುವಾಗ ನಿಮಗೆ ಗೊತ್ತಾಗ್ಬೋದು ಅಂತ, ಆದರೂ ಗೊತ್ತಾಗ್ಲಿಲ್ಲ ಗೈಸ್. ಹಾಗೆ ಇನ್ನು ನಾನು ಸೋಮವಾರಪೇಟೆಗೆ ಇನ್ನೂ ದೂರ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಜಸ್ಟ್ ಒಮ್ಮೆ ನೋಡಿ ಹೋಗುವ ಅಂತ ಹೇಳ್ಕೊಂಡು ಬಂದೆ. ನಾನು ಬೆಳ್ಳಾರಿ ತವರು ಮನೆಗೆ ಬಂದರೆ ಸಹ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ ಗೈಸ್, ಸ್ವಲ್ಪ ಬ್ಯುಸಿ ಇರ್ತೀನಿ. ನಾನು ಬರ್ತೀನಿ, ಯಾವಾಗ ಬರ್ತೀನಿ, ಎಷ್ಟೊತ್ತಿಗೆ ಹೋಗ್ತೀನಿ ನನಗೇನೆ ಗೊತ್ತಿರೋದಿಲ್ಲ ಗೈಸ್, ನಾನು ಯಾವಾಗ ಎಲ್ಲೆಲ್ಲಿ ಇರ್ತೀನಿ ಅಂತ. ಇವಾಗಂತೂ ಫುಲ್ ಬ್ಯುಸಿ. ಇವಾಗ ನನ್ನ ಮಕ್ಕಳು ಬೇರೆ ಕಾಯ್ತಾ ಇದ್ದಾರೆ. ಮಕ್ಕಳಂದರೆ ಅಕ್ಕನ ಮಕ್ಕಳು ಆಯಿತಾ. ಹಾಂ, ಹಾಗೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಇಲ್ಲಿ ನೋಡಿ, ನಾನು ಇನ್ನು ಶಾಂತಲ್ಲಿಗೆ ಸ್ವಲ್ಪ ದೂರ ಇರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೇಚರು, ತುಂಬ ಇಷ್ಟ ಆಯ್ತಾ ನನಗೆ. ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಯಾವ ಥರ ಕಾಣ್ತಾ ಉಂಟು ಅಂತ. ನಾನು ಯಾವ ಥರ ಆಗಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿದೆ ಮಾರೆ. ವಾವ್, ಸೋ ಬ್ಯೂಟಿಫುಲ್ ಅಲ್ವಾ. ತುಂಬ ಖುಷಿ ಆಗ್ತದೆ ಇಲ್ಲಿ, ಕೂಲ್ ವಾತಾವರಣ, ಗಾಡಿ ಎಲ್ಲ ಬರ್ತದೆ, ಒಂಥರ
ಕೂಲ್ ಕೂಲ್ ಒಂಥರ ಚೆನ್ನಾಗಿರುತ್ತದೆ. ಮತ್ತು ಗಾಡಿಯಲ್ಲೆಲ್ಲ ಜಾಸ್ತಿ ಈ ರೋಡಲ್ಲಿ. ಹಾಗೆ ನಾನು ತಿಂಡಿ ತಿನ್ನಲಿಕ್ಕೆಲ್ಲ ತಿಂಡಿ ತಗೊಳ್ಳಿಕ್ಕೆ ಬಂದೆ. ಸೊ ಮಕ್ಕಳಿಗೆ ಏನಾದರೂ ತಿಂಡಿ ತಗೊಳ್ಳುವ ಅಂತ ಇನ್ನು ಸ್ವಲ್ಪ ದೂರ ಇರೋದು. ಹಾಗೆ ಸ್ವಲ್ಪ ದೂರ ಇರೋದೇನು, ಒಂದು ಅರ್ಧ ಗಂಟೆ ಇದೆ. ಹಾಗೆ ನನ್ನ ಅಂಬಾರಿ ನೋಡಿ ಅಲ್ಲಿ ನಿಂತಿದೆ. ಹಾಗೆ ಒಂದು ಎಳ್ನೀರು ಕುಡಿಯುವ ಅಂತ ಬಂದೆ ಗೈಸ್. ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಆಗಲಿಲ್ಲ, ಇನ್ನು ಆಗಬೇಕಷ್ಟೇ. ಮನೆಯಲ್ಲೇ ಮಾಡುವ ಅಂತ ಸೀದಾ ಬಂದೆ. ಇದು ಲಾಸ್ಟ್ ಬೇಕರಿ ಅಲ್ಲ, ಮತ್ತೆ ಆಚೆ ಸಿಗೋದಿಲ್ಲಲ್ಲ. ಇಲ್ಲಿಗೆಂತ ಹೆಸರು? ತುಂಬ ಹಸಿವಾಗ್ತಿತ್ತು ನನಗೆ. ಎಲ್ಲಿ ಎಂತ ಸಿಗೋದಿಲ್ಲಲ್ಲ ಅಲ್ಲೆಲ್ಲ. ಅಬ್ಬ ನನಗೆ ಹಸಿವು ಆಗ್ತಾಯಿತ್ತು ತುಂಬ. ತಿಂಡಿ ಎಲ್ಲ ತಗೊಂಡೆ ಗೈಸ್. ಅದಕ್ಕೆ ಇಷ್ಟು ದೊಡ್ಡ ಬೊಂಡು ತಗೊಂಡು ಕುಡಿತಾ ಇದ್ದೇನೆ. ಸ್ವೀಟ್ ಇದೆ ಗೈಸ್. ಅಕ್ಕನ ಮನೆ ಹತ್ರ ಬಂದೆ. ಇವಾಗ ನನ್ನ ಮಕ್ಕಳ ರಿಯಾಕ್ಷನ್ ನೋಡು. ಅವ್ರು ಎಲ್ಲಿಯಾದರೂ ಎದುರು ಇದ್ದರೆ ನೋಡುವ ಹೇಗಿರ್ತಾರೆ ಅಂತ. ಎಂಥ ಟ್ರಾಫಿಕ್ ಗೈಸ್, ಫುಲ್ ಟ್ರಾಫಿಕ್ ಆಯಿತಾ. ಇಷ್ಟು ಗ್ರ್ಯಾಂಡ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೋಡಿ ಗೈಸ್. ಹಾಯ್ ಜನ್ಯ, ಭಾನುವೆಲ್ಲಿ ಕರಿ ಕರಿ. ಹಾಂ ಹೌದಾ? ನೋಡಿ, ಇದು ನನ್ನ ದೊಡ್ಡ ಅಕ್ಕನ ಮಗಳು, ದೊಡ್ಡವಳು ಜನ್ಯ. ಭಾರಿ ಖುಷಿ ಮಾಡ್ರೆ ನನಗೆ. ಆ ನಗುವೆ ನೋಡಿ ಖುಷಿ ಆಗೋದು. ಆ ಮಕ್ಕಳ ಮುಗ್ಧನಾಗಿರ್ತದಲ್ಲ, ಅದನ್ನು ನೋಡಲಿಕ್ಕೆ ತುಂಬ ಖುಷಿ. ಅಪ್ಪಪ್ಪ, ಆಗ್ತದ ಬರ್ಲಿಕ್ಕೆ ಆಗ್ತದಾ? ಫುಲ್ ಕೈಯಲ್ಲೆಲ್ಲ ಕಟ್ಟುಂಟು. ಇಲ್ಲಿ ನೋಡಿ, ತಿಂಡಿ ಬೇಕರಿಯಲ್ಲಿ ಈ ಕಲರ್ ಇದು ಕವರ್ ಕೊಟ್ಟದ್ದು. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ನೋಡಿ ಗೈಸ್, ಫೈನಲಿ ನಾನು ನನ್ನ ಅಕ್ಕನ ಮನೆಗೆ ರೀಚ್ ಆದೆ. ಇವಾಗಷ್ಟೇ ರೀಚ್ ಆದದ್ದು. ಅಲ್ಲಿ ಟ್ರಾಫಿಕ್ ತುಂಬ ಇತ್ತು. ದೇವಸ್ಥಾನದಿಂದಾಗಿಯೇ ಬರಲಿಕ್ಕೆ ನನಗೆ ಅಲ್ಲಿ ಜಾತ್ರೆ ಉಂಟಂತ ಹೇಳಿದೆಲ್ಲ, ಅಲ್ಲಿಂದ ಜಾತ್ರೆಯದು ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ. ಮತ್ತು ನಾಡಿದ್ದು ನನ್ನ 2 ಬಾಬೆಗಳಿಗೆ ಡ್ಯಾನ್ಸ್ ಉಂಟು ಅಲ್ಲ. ಯಾವ್ದು ಡ್ಯಾನ್ಸು? ನನಗೆ ಯಾವುದು ಸಾಂಗು ಗೊತ್ತಿಲ್ಲ. ಗೊತ್ತಿಲ್ಲ ಅಂತೆ, ಗೊತ್ತಿಲ್ಲ, ಸಾಂಗೇ ಗೊತ್ತಿಲ್ಲ. ನೋಡಿ ಕ್ಯೂಟ್ ಕ್ಯೂಟ್. ಮತ್ತೆ ನಿಂಗೆ ಉಂಟಲ್ಲ ಡ್ಯಾನ್ಸ್? ಹಾಂ, ಇಬ್ಬರಿಗೆ ಉಂಟಲ್ಲ. ಮತ್ತೆ ನನಗೆ ಮಾತ್ರ ಅಂತ ಹೇಳ್ತೀನಿ. ಹಾಯ್ ಮಾಡಿ. ಹಾಯ್ 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 ಹಾಯ್. ಹೇಗಿದ್ದೀರಾ ಕೇಳಿ. ಹೇಗಿದ್ದೀರಾ? ಒಬ್ಬೊಬ್ಬರೇ ಕೇಳಿ. ಹೇಗಿದ್ದೀರಾ? ಭಾರಿ ಖುಷಿ ಗೈಸ್. ನಾನು ಅಲ್ಲಿ ಅರ್ಧದಲ್ಲಿ ನಿಂತು ಕಾಲ್ ಮಾಡಿ ಹೇಳಿದೆ ಇವಳ ಹತ್ರ, ಜನ್ಯನ ಹತ್ರ, ನಾನು ಬರುವುದಿಲ್ಲ, ನಾನು ನಾಳೆ ಬರ್ತೀನಿ, ನಂಗೆ ಸುಸ್ತಾಗ್ತುಂಟು. ಇಲ್ಲ ಚಿಕ್ಕಿ, ಬನ್ನಿ ಚಿಕ್ಕಿ. ಬೇಡ ಚಿಕ್ಕಿ, ಪ್ಲೀಸ್ ಚಿಕ್ಕಿ, ಆಲ್ರೆಡಿ ಚಿಕ್ಕಿ, ಬೇಗ ಬನ್ನಿ ಆಯ್ತಾ. ನಿನ್ನೆಯಿಂದ ಆಟ ಆಡಿಸ್ತಾ ಇದ್ದೇವರಲ್ಲಿದ್ದನ್ನು, ಬರುದಿಲ್ಲ ಅಂತೇಳಿ. ಹಾಗೆ ಜಾತ್ರೆಗೆ ಕೈ ಹಿಡ್ಕೊಂಡು ಹೋಗಿಕೊಂಡಂತೆ, ಹಾಗೆಲ್ಲ ಹೇಳಿದಲೆ ಅಲ್ಲ. ಹಾಗೆ
ಹಾಗೆ ಬಂದದ್ದು ಗೈಸ್. ತುಂಬ ಗ್ರ್ಯಾಂಡ್ ಉಂಟು. ನಾನು ಇವಳಿಗೆ ಅಕ್ಕನೇ ಮದುವೆಯಾಗಿ 10 ವರ್ಷ ಆಯಿತು, ಆದರೆ ಸಹ ಜಾತ್ರೆಗೆ ಒಂದು ಸಾರಿ ಸಹ ಬರಲಿಲ್ಲ. ನಾನೇನು ಅಷ್ಟು ಗ್ರ್ಯಾಂಡ್ ಇರಲಿಕ್ಕಿಲ್ಲ, ಸಿಂಪಲ್ ಆಗಿರ್ಬೋದು ಅಂತ ಅಂದ್ಕೊಂಡೆ, ನಮ್ಮ ಊರಲ್ಲೆಲ್ಲ ಉಂಟಲ್ಲ. ಆದರೆ ಈಚೆ ಸೈಡು ಒಂದು ಸಣ್ಣ ದೇವಸ್ಥಾನ ಆದರೂ ಸಹ ಎಷ್ಟು ಜನ ಸೇರ್ತಾರೆ ಗೊತ್ತಾ, ಎಷ್ಟು ಗ್ರ್ಯಾಂಡ್ ಮಾಡ್ತಾರೆ. ನಮ್ಮ ಆಚೆಲ್ಲ ಒಂದು 2 ಅಂಗಡಿ 3 ಅಂಗಡಿ, ಅದೊಂದು ಜಾತ್ರೆ ಅಂತಾನೆ ಅನಿಸ್ತದೇ ಇಲ್ಲ ನಮಗೆ ಅಲ್ಲ. ಇದು ಜಾಸ್ತಿ ಇದೆ ಅಲ್ಲ, ಖುಷಿ ಆಯಿತು. ಓಕೆ ಗೈಸ್, ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗ್ ನಾಳೆ ನಾನು ಜಾತ್ರೆದು ಲಾಗ್ ಮಾಡ್ತೀನಿ, ನಾನು ಅಕ್ಕ ಮಕ್ಕಳೆಲ್ಲ ಹೋಗೋದು ಎಲ್ಲ. ಹಾಗೆ ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಇದನ್ನು ಸಪ್ರೇಟಾಗಿ ಹಾಕ್ತೀನಿ. ಹಾಗೆ ಇವತ್ತು ಎಂತೆಲ್ಲ ತಗೊಂಡ್ರಿ ನೀವು ಜಾತ್ರೆ? ಇವತ್ತು ಈ ಸ್ಪ್ರಿಂಗು, ಆಮೇಲೆ ಬಲೂನು, ಮತ್ತೆ ಬಳೆ ಬಳೆ, ಮತ್ತೆ ಮೆಹಂದಿ ಶೋಪ್ ಬಾಕ್ಸ್. ಯಾವುದು ಶೋಪ್ ಬಾಕ್ಸ್? ಓಕೆ ಓಕೆ, ತುಂಬ ತಗೊಂಡಿದ್ದಾರೆ ಹಾಗಾದ್ರೆ. ನೋಡಿ ಎಂಥದ್ದು ತರ್ಲಿಕ್ಕಲ್ಲ. ಚಂದ ಉಂಟು ಚಂದ ಉಂಟು. ಇದು ಚುಕ್ಕಿ ಎಂತ ಮಗ? ಚುಕ್ಕಿ ಚುಕ್ಕಿ ಡ್ಯಾನ್ಸಿಗೆಲ್ಲ ಆಗ್ತದೆ. ಹೀಗೆ 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 ಹಾಗೆ ಚಂದ ಉಂಟು ಗೈಸ್. ಓಕೆ ಗೈಸ್, ಈ ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಲಾಗ್ ನಾಳೆ ಬೇರೆ ನಮ್ಮ ಶಾಂತಲ್ಲಿ ಇದು ಯಾವ ಥರ ಜಾತ್ರೆ ಇದೆ, ಎಷ್ಟು ಗ್ರ್ಯಾಂಡ್ ಇದೆ ಅಂತೇಳಿ ನಾನು ಅದನ್ನು ಸಪ್ರೇಟಾಗಿ ಲಾಗ್ ಹಾಕ್ತೀನಿ, ಅದನ್ನು ಕೂಡ ನೋಡಿ. ನಾನು ಫಸ್ಟ್ ಟೈಮ್ ಬಂದಿರೋದು ಈ ಶಾಂತಳ್ಳಿ ಜಾತ್ರೆಗೆ. ಎಷ್ಟು 10 ವರ್ಷದಿಂದ ಕರೆದಿದ್ದಾಳೆ ಬನ್ನಿ ಜಾತ್ರೆಗೆ ಬನ್ನಿ ಅಂತ, ಸೊ ಬರಲೇ ಇಲ್ಲ ನಾನು. ಹಾಗೆ ಇವತ್ತು ಬಂದಿದ್ದೀನಿ ಗೈಸ್. ಹಾಗೆ ಖುಷಿ ಅಲ್ಲ, ನಾನು ಬಂದದ್ದು ಖುಷಿಯಾ? ಖುಷಿ. ಬಾನಿಗೆ ತುಂಬ ತುಂಬ ಎಲ್ಲ ಕರೆಕ್ಟ್. ಓಕೆ, ಬಾಯ್ 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 ಬಾಯ್, ಗುಡ್ ನೈಟ್. ಗುಡ್ ನೈಟ್.